ಇಲ್ಲಿಂದ ಏಕಾದಶಿಯ ಮಹಿಮೆಯನ್ನ ವರ್ಣನೆ ಮಾಡ್ತಾ ಇದ್ದಾರೆ. ನ ಕಾಶಿ ನ ಗಯಾ ಗಂಗಾ ನ ರೇವಾ ನ ಚ ಗೌತಮಿ ನ ಚಾಪಿ ಕೌರವಂ ಕ್ಷೇತ್ರಂ ಸಮಾತುಲ್ಯಂ ಭೂಪ ಹರೇರ್ದಿನಾಥ್ ಅಂತ ಹೇಳ್ತಾ, ಈ ಏಕಾದಶಿ ದಿನಕ್ಕೆ ಸಮಾನವಾಗಿರ್ತಕ್ಕಂಥ ದಿವಸ ಮತ್ತೊಂದಿಲ್ಲ. ಅದರಲ್ಲಿ ಮಾಡಿದಷ್ಟು ಪುಣ್ಯ ನಮಗೆ ಕಾಶಿಯಿಂದಾಗಲಿ, ಗಯೆಯಿಂದಾಗಲಿ, ಗಂಗೆಯಿಂದಾಗಲಿ, ಅಥವಾ ನರ್ಮದಾ ಮತ್ತು ಗೋದಾವರಿ, ಕುರುಕ್ಷೇತ್ರ ಮೊದಲಾಗಿರ್ತಕ್ಕಂತಹ ಯಾವ ಕ್ಷೇತ್ರಕ್ಕೆ ಹೋದರೂ ಕೂಡ ನಮಗೆ ಈ ಏಕಾದಶಿಗೆ ಸಮಾನವಾಗಿರ್ತಕ್ಕಂತಹ ಒಂದು ಪವಿತ್ರವಾದ ಪುಣ್ಯ ಮತ್ತೊಂದರಿಂದ ದೊರಕೋದಿಲ್ಲ. ಅಷ್ಟು ಪವಿತ್ರವಾಗಿರ್ತಕ್ಕಂಥದ್ದು. ಅವುಗಳಲ್ಲಿ ನಾವು ಸ್ನಾನಪಾನಾದಿಗಳನ್ನು ಮಾಡಿದರೆ ಏನು ಪುಣ್ಯ ಬರಬೇಕೋ ಅದಕ್ಕಿಂತಲೂ ಹೆಚ್ಚಿನ ಪುಣ್ಯವನ್ನ ನಾವು ಏಕಾದಶಿ ವ್ರತದಿಂದ ಪಡಿಬಹುದು ಅಂತ ಅದರ ಅಭಿಪ್ರಾಯ. ಹಾಗೆ ಮುಂದೆ ಅಶ್ವಮೇಧ ಸಹಸ್ರಾಣಿ ವಾಜಪೇಯಾಯುತಾನಿ ಚ ಏಕಾದಶುಪವಾಸಸ್ಯ ಕಲಾಂ ನಾರ್ಹಂತಿ ಷೋಡಶೀಂ. ಅಶ್ವಮೇಧ ಸಹಸ್ರಾಣಿ, ಸಾವಿರಾರು ಅಶ್ವಮೇಧ ಯಾಗಗಳನ್ನು ಮಾಡಿದರು. ಹಾಗೆ ವಾಜಪೇಯಾಯುತಾನಿ ಚ, ಅಯುತ ಅಂದರೆ 10,000 ವಾಜಪೇಯ ಯಾಗಗಳನ್ನು ಮಾಡಿದರೂ ಕೂಡ ಏನು ಪುಣ್ಯ ಸಿಗ್ತದೋ ಅದು ಏಕಾದಶುಪವಾಸಸ್ಯ ಕಲಾಂ ನಾರ್ಹಂತಿ ಷೋಡಶಿ. ಏಕಾದಶಿ ಉಪವಾಸ ಮಾಡಿದಾಗ ಏನು ಪುಣ್ಯ ಬರ್ತದೋ ಅದರ 16ನೇ ಒಂದು ಅಂಶಕ್ಕೂ ಕೂಡ ಅದು ಸಮಾನ ಅಲ್ಲ. ಅಷ್ಟು ಪುಣ್ಯ ನಮಗೆ ಏಕಾದಶಿ ಉಪವಾಸವನ್ನು ಮಾಡಿದ್ರಿಂದ ದೊರಕ್ತದೆ. ಹಾಗೆ ಮುಂದೆ ಹೇಳ್ತಾ ಇದ್ದಾರೆ, ಏಕಾದಶಿ ಸಮುತ್ಥೇನ ವನ್ಹಿನ ಪಾತಕೇಂಧನಂ ಭಸ್ಮೀಭವತಿ ರಾಜೇಂದ್ರ ಅಪಿ ಜನ್ಮಶತೋದ್ಭವಂ. ಎಲೆ ರಾಜಶ್ರೇಷ್ಠನೇ, ಏಕಾದಶಿ ಉಪವಾಸವನ್ನ ಮಾಡಿದರೆ ಏನು ಪುಣ್ಯ ಬರ್ತದೆ ಅದು ಅಗ್ನಿ ಇದ್ದ ಹಾಗೆ. ಆ ಅಗ್ನಿಯಿಂದ ನಾವು ಮಾಡಿರ್ತಕ್ಕಂತಹ 100 ಜನ್ಮಗಳಲ್ಲಿ ಏನು ಪಾಪಗಳನ್ನು ಆಚರಣೆ ಮಾಡಿರ್ತೇವೆ ಆ ಪಾಪಗಳೆಂಬತಕ್ಕಂತಹ ಕಟ್ಟಿಗೆಯ ರಾಶಿ ರಾಶಿ ಅದು ಭಸ್ಮವಾಗಿ ಹೋಗ್ತದಂತೆ. ಏಕಾದಶಿ ಉಪವಾಸ ಎಂಬತಕ್ಕಂತಹ ಅಗ್ನಿಯಿಂದ 100 ಜನ್ಮಗಳಲ್ಲಿ ಮಾಡಿರ್ತಕ್ಕಂತಹ ಪಾಪ ಎಂಬ ಕಟ್ಟಿಗೆಯ ರಾಶಿಯೆಲ್ಲ ಅದು ಭಸ್ಮವಾಗಿ ಹೋಗ್ತದೆ. ಆದ್ದರಿಂದ ಆ ಏಕಾದಶಿ ಉಪವಾಸ ಅನ್ನೋದು ಅಷ್ಟು ಪವಿತ್ರವಾಗಿರ್ತಕ್ಕಂಥದ್ದು. ನೇದೃಶಂ ಪಾವನಂ ಕಿಂಚಿತ್ ನರಾಣಾಂ ಭುವಿ ವಿದ್ಯತೆ ಯಾದೃಶಂ ಪದ್ಮನಾಭಸ್ಯ ದಿನಂ ಪಾತಕಹಾನಿದಂ. ಭೂಲೋಕದಲ್ಲಿ ಮನುಷ್ಯರ ಎಲ್ಲ ಪಾಪಗಳನ್ನು ಕೂಡ ಪರಿಹಾರ ಮಾಡತಕ್ಕಂತಹ ಪವಿತ್ರವಾದ ದಿವಸ ಅಂದರೆ ಅದು ಏಕಾದಶಿ ಮಾತ್ರ. ಇದಕ್ಕೆ ಸಮಾನವಾಗಿರ್ತಕ್ಕಂಥದ್ದು ಈ ರೀತಿಯಾಗಿ ಮನುಷ್ಯರ ಪಾಪಗಳನ್ನು ಪರಿಹಾರ ಮಾಡತಕ್ಕಂತಹ ದಿವಸ ಮತ್ತೊಂದಿಲ್ಲ. ಯಾದೃಶಂ ಪದ್ಮನಾಭಸ್ಯ ದಿನ, ಯಾವ ಈ ಪದ್ಮನಾಭನ ದಿವಸ ಅಂದರೆ ಹರಿದಿವಸ ಏಕಾದಶಿ ದಿನ ಇದೆಯೋ ಇಂತಹ ಮಹಾಪಾತಕ ಹಾನಿದಂ, ದೊಡ್ಡ ದೊಡ್ಡ ಪಾಪಗಳನ್ನು ಪರಿಹಾರ ಮಾಡತಕ್ಕಂಥದ್ದು ನೇದೃಶಂ. ಇಂಥದ್ದು ಇನ್ನೊಂದಿಲ್ಲ ಈ ಭೂಲೋಕದೊಳಗೆ. ಆದ್ದರಿಂದ ಉಳಿದ ಎಲ್ಲ ಕರ್ಮಗಳಿಗಿಂತಲೂ ಕೂಡ ಏಕಾದಶಿ ಅಂತನ್ನೋದು ಮಹಾಶ್ರೇಷ್ಠಕರವಾದದ್ದು ಅಂತ ತಿಳಿಸಿದ ಹಾಗೆ ಆಯಿತು. ತಾವತ್ ಪಾಪಾನಿ ದೇಹೇಸ್ಮಿನ್ ತಿಷ್ಠಂತಿ ಮನುಜಾಧಿಪ ಯಾವನ್ನೋಪೋಷಯೇಜ್ಜಂತುಃ ಪದ್ಮನಾಭದಿನಂ ಶುಭಂ. ರಾಜ, ಈ ಪದ್ಮನಾಭನ ದಿವಸ ಅತ್ಯಂತ ಪುಣ್ಯಕರವಾಗಿರ್ತಕ್ಕಂತಹ ಈ ಏಕಾದಶಿ ದಿವಸ ಉಪವಾಸವನ್ನು ಯಾರು ಮಾಡ್ತಾರೋ ಅಲ್ಲಿವರೆಗೆ ಮಾತ್ರ ಆ ಶರೀರದಲ್ಲಿ ಪಾಪಗಳು ಇರ್ತವೆ. ಯಾವಾಗ ಅವರು ಏಕಾದಶಿ ಉಪವಾಸವನ್ನು ಮಾಡಿದರೋ ಅಲ್ಲಿಗೆ ಅವರ ಶರೀರದಲ್ಲಿರ್ತಕ್ಕಂಥ ಎಲ್ಲ ಪಾಪಗಳು ಕೂಡ ನಾಶವಾಯಿತು ಅಂತ ತಿಳ್ಕೋ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ
ಏಕಾದಶಿ ಉಪವಾಸವನ್ನು ಮಾಡಿಬಿಟ್ರೆ ಶರೀರದಲ್ಲಿರ್ತಕ್ಕಂತಹ ಎಲ್ಲ ಪಾಪಗಳು ಕೂಡ ಪರಿಹಾರ ಆಗ್ತದೆ. ಏಕಾದಶೇಂದ್ರಿಯೈ ಪಾಪಂ ಯತ್ಕೃತಂ ಭವತಿ ಪ್ರಭೋ ಏಕಾದಶುಪವಾಸೇನ ತತ್ಸರ್ವಂ ವಿಲಯಂ ನಯೇತ್. ಪ್ರಭು, 11 ಇಂದ್ರಿಯಗಳಿಂದ ನಾವು ಮಾಡ್ತಕ್ಕಂತಹ ಎಲ್ಲ ಪಾಪಗಳು ಕೂಡ ಏಕಾದಶ ಇಂದ್ರಿಯೈ ಪಾಪಂ ಯತ್ ಕೃತಂ. 11 ಇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು ಮತ್ತು ಮನಸ್ಸು ಸೇರಿ ಒಟ್ಟು 11 ಇಂದ್ರಿಯಗಳು. ಆ ಎಲ್ಲ ಇಂದ್ರಿಯಗಳಿಂದ ನಾವು ಮಾಡಿರ್ತಕ್ಕಂತಹ ಪಾಪಗಳೇನಿದೆ ಆ ಎಲ್ಲ ಪಾಪಗಳು ಕೂಡ ಏಕಾದಶಿ ಉಪವಾಸವನ್ನು ಮಾಡೋದ್ರಿಂದ ತತ್ಸರ್ವಂ ವಿಲಯಂ ನಯೇತ್, ಅದೆಲ್ಲವೂ ಕೂಡ ನಾಶವಾಗಿ ಹೋಗ್ತದೆ. ಏಕಾದಶಿ ಸಮಂ ಕಿಂಚಿತ್ ಪಾಪತ್ರಾಣಂ ನ ವಿದ್ಯತೆ ವ್ಯಾಜೇನಾಪಿ ಕೃತಾ ರಾಜನ್ ನ ದರ್ಶಯತಿ ಭಾಸ್ಕರೀಂ. ರಾಜ, ಏಕಾದಶಿಗೆ ಸಮಾನವಾಗಿರ್ತಕ್ಕಂತಹ ಪಾಪ ಪರಿಹಾರಕವಾದದ್ದು ಮತ್ತೊಂದಿಲ್ಲ. ಏಕಾದಶಿ ಸಮಂ ಕಿಂಚಿತ್ ಪಾಪತ್ರಾಣಂ ನ ವಿದ್ಯತೆ ವ್ಯಾಜೇನಾಪಿ, ಏನಾದರೂ ಒಂದು ನೆಪದಿಂದಲೂ ಕೂಡ ಏಕಾದಶಿ ಉಪವಾಸವನ್ನು ಮಾಡಿಬಿಟ್ರೆ ಅಂಥವನಿಗೆ ಯಮ ದರ್ಶನವೇ ಆಗೋದಿಲ್ಲ. ಯಮನನ್ನ ಸ್ವಪ್ನದಲ್ಲಿಯೂ ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ. ಯಾರು ಏಕಾದಶಿ ವ್ರತವನ್ನ ಕೇವಲ ಯಾವುದಾದರೂ ಒಂದು ನೆಪದಿಂದ ಮಾಡಿದರೂ ಕೂಡ ಅವರಿಗೆ ಯಮನ ದರ್ಶನ ಆಗೋದಿಲ್ಲ ಅಂತಂದ ಮೇಲೆ ಭಕ್ತಿ ಶ್ರದ್ಧಾ ಪುರಸ್ಸರವಾಗಿ ಭಗವಂತನಲ್ಲಿ ಮನಸ್ಸನ್ನು ಇಟ್ಟು ಏಕಾದಶಿ ವ್ರತವನ್ನ ಯಾರು ಆಚರಣೆಯನ್ನು ಮಾಡ್ತಾರೋ ಅವರಿಗೆ ಯಮನ ದರ್ಶನ, ನರಕ ದರ್ಶನ ಇದು ಯಾವುದೂ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ರೀತಿಯಾಗಿ ಆ ಏಕಾದಶಿಯ ಮಹಿಮೆಯನ್ನ ವರ್ಣನೆ ಮಾಡಿದ್ದಾರೆ. ಹಾಗೆ ವ್ಯಾಸರು ಹೇಳ್ತಾ ಇದ್ದಾರೆ, ಅನ್ನಂ ನಿವೇದಯೇನ್ ಮಹ್ಯಂ ಪ್ರಾಪ್ತೆ ಮದ್ವಾಸರೇ ಶುಭೇ ತಸ್ಯಾಪಿ ನರಕ ಪ್ರಾಪ್ತಿ ಕಿಂ ಪುನರ್ಭೋಜನೆ ಕೃತೆ. ಆ ಏಕಾದಶಿ ದಿವಸ ಊಟವನ್ನು ಮಾಡಿಬಿಟ್ರೆ ಅವನಿಗೆ ನರಕ ಅನ್ನೋದು ನಿಶ್ಚಯವಾಗಿಯೂ ಆಗ್ತದೆ. ಯಾಕೆ ಅಂದರೆ ಅವತ್ತು ಯಾರು ಭಗವಂತನಿಗೆ ಅನ್ನವನ್ನು ನಿವೇದನೆ ಮಾಡ್ತಾರೋ ಮದ್ವಾಸರೇ ಶುಭೆ. ವೇದವ್ಯಾಸದೇವರು ಹೇಳ್ತಾ ಇದ್ದಾರೆ, ನನ್ನ ವಾಸರ ಅಂದ್ರೆ ಹರಿವಾಸರ ಏಕಾದಶಿ ದಿವಸ ಅನ್ನಂ ನಿವೇದಯೇನ್ ಮಖ್ಯಂ, ಯಾರಾದರೂ ಅನ್ನವನ್ನು ನನಗೆ ನೈವೇದ್ಯವನ್ನು ಮಾಡಿದರೆ ತಸ್ಯಾಪಿ ನರಕ ಪ್ರಾಪ್ತಿ, ಅವರಿಗೂ ಕೂಡ ನರಕ ಆಗ್ತದೆ. ಅಂದ ಮೇಲೆ ಭೋಜನವನ್ನು ಮಾಡಿದರೆ ನರಕ ಆಗ್ತದೆ ಅಂತ ಪ್ರತ್ಯೇಕ ಹೇಳಬೇಕೇನು? ಇದರಿಂದ ಏಕಾದಶಿ ದಿವಸ ಭಗವಂತನಿಗೆ ಅನ್ನ ನೈವೇದ್ಯ ಮಾಡುವುದು ಕೂಡ ನಿಷಿದ್ಧ, ಭೋಜನ ಮಾಡುವುದಂತೂ ಸರ್ವಥಾ ನಿಷಿದ್ಧ ಅನ್ನೋ ಒಂದು ಅಭಿಪ್ರಾಯ ಇದರಿಂದ ಗೊತ್ತಾಗ್ತಾ ಇದೆ. ಹಾಗೆ ಮತ್ತೆ ವೇದವ್ಯಾಸದೇವರ ವಾಕ್ಯ, ಸ ಬ್ರಹ್ಮ ಸ ಗೋಘ್ನಶ್ಚ ಸ್ಥೇನ ಸ ಗುರುತಲ್ಪಗಃ ಏಕಾದಶ್ಯಾಂ ತು ಭುಂಜಾನಃ ಪಕ್ಷಯೋರುಭಯೋರಪಿ. ಉಭಯೋರಪಿ ಎರಡೂ ಪಕ್ಷಗಳು, ಶುಕ್ಲ ಪಕ್ಷ ಆಗಿರ್ಬೋದು ಅಥವಾ ಕೃಷ್ಣ ಪಕ್ಷ ಆಗಿರ್ಬೋದು, ಈ ಎರಡೂ ಪಕ್ಷದ ಏಕಾದಶಿ ದಿವಸ ಯಾರು ಊಟವನ್ನ ಮಾಡ್ತಾರೋ ಅವರು ಬ್ರಹ್ಮಹತ್ಯೆ ದೋಷವನ್ನು ಅವನು ಪಡಿತಾ ಇದ್ದಾನೆ. ಗೋಘ್ನಶ್ಚ ಗೋಹತ್ಯಾ ದೋಷ, ಹಾಗೆ ಸ್ಥೇನಃ ಕಳ್ಳತನ ಮಾಡಿರ್ತಕ್ಕಂತಹ ದೋಷ, ಗುರುತಲ್ಪಗಃ ಗುರುಪತ್ನಿ ಗಮನವನ್ನು ಮಾಡಿರ್ತಕ್ಕಂತಹ ದೋಷ, ಇವೆಲ್ಲ ದೋಷಗಳು ಆ ಏಕಾದಶಿ ಉಪವಾಸವನ್ನ ಮಾಡದೆ ಯಾರು ಭೋಜನವನ್ನ ಮಾಡ್ತಾರೋ ಅಂಥವರಲ್ಲಿ ಈ ಎಲ್ಲಾ ದೋಷಗಳು ಕೂಡ ಬಂದು ಕೂತ್ಕೊಳ್ತವೆ. ಆದ್ದರಿಂದ ಆ ಏಕಾದಶಿ ದಿವಸ ಭೋಜನವನ್ನ ಖಂಡಿತವಾಗಿಯೂ ಕೂಡ ಮಾಡಬಾರದು. ಇನ್ನೂ ಕಟುವಾಗಿ ಅದನ್ನು ನಿಂದನೆ ಮಾಡ್ತಾ ಇದ್ದಾರೆ. ಏಕಾದಶಿ ಭೋಜನವನ್ನ ವರಂ ಸ್ವಮಾತೃಗಮನಂ ವರಂ ಗೋಮಾಂಸ ಭಕ್ಷಣಂ ವರಂ ಹತ್ಯಾ ಸುರಾಪಾನಂ ಏಕಾದಶ್ಯಾಂ ತು ಭೋಜನಾತ್. ಏಕಾದಶಿ ದಿವಸ ಭೋಜನವನ್ನ ಮಾಡೋದಕ್ಕಿಂತ
ತನ್ನ ತಾಯಿಯ ಗಮನವನ್ನ ಮಾಡೋದೇ ಒಳ್ಳೆಯದು. ಹಾಗೆ ಗೋಮಾಂಸ ಭಕ್ಷಣವನ್ನ ಮಾಡೋದು ಒಳ್ಳೆಯದು. ಬ್ರಹ್ಮಹತ್ಯ, ಸುರಾಪಾನ ಇವುಗಳೇ ಆ ಏಕಾದಶಿ ಊಟ ಮಾಡೋದಕ್ಕಿಂತ ವರಂ ಶ್ರೇಷ್ಠವಾದದ್ದು ಅಂತ ತಿಳಿಸ್ತಾ ಇದ್ದಾರೆ. ಅಂದ್ರೆ ಅದಕ್ಕಿಂತ ಇದು ವಾಸಿ, ಇದಕ್ಕಿಂತ ಹೆಚ್ಚು ಪಾಪಕರವಾಗಿರ್ತಕ್ಕಂಥದ್ದು ಆ ಏಕಾದಶಿ ಭೋಜನವನ್ನ ಮಾಡೋದು ಅಂತ ಅಷ್ಟು ಕಟುವಾಗಿ ಆ ಏಕಾದಶಿ ಭೋಜನವನ್ನ ನಿಂದನೆ ಮಾಡಿದ್ದಾರೆ. ಏಕಾದಶಿ ದಿನೇ ಪುಣ್ಯೇ ಭುಂಜತೆ ಯೇ ನರಾಧಮಾಃ ಅವಲೋಕ್ಯ ಮುಖಂ ತೇಷಾಂ ಆದಿತ್ಯಮವಲೋಕಯೇತ್. ಏಕಾದಶಿ ದಿವಸ ಮಹಾಪುಣ್ಯಕರವಾಗಿರ್ತಕ್ಕಂಥ ದಿವಸ. ಅಂಥ ದಿವಸ ಯಾವ ಮನುಷ್ಯ ಅಧಮರು, ನರಾಧಮಾಹ ಭುಂಜತೆ, ಯಾರು ಊಟವನ್ನು ಮಾಡ್ತಾರೋ ಮನುಷ್ಯ ಅಧಮರು, ಅಂಥವರನ್ನ ನೋಡಿದರೂ ಕೂಡ ಪಾಪ ಬರ್ತದೆ. ಇನ್ನು ಏಕಾದಶಿ ದಿವಸ ಊಟ ಮಾಡಿದವರು ಎಷ್ಟು ಪಾಪವನ್ನು ಪಡಿಲಿಕ್ಕಿಲ್ಲ. ಯಾರಾದರೂ ಏಕಾದಶಿ ಊಟವನ್ನ ಮಾಡಿರ್ತಾರಲ್ಲ ಅಂಥವರ ಮುಖ ನೋಡಿದರೆ ಸಾಕಂತೆ ನಮಗೂ ಪಾಪ ಬರ್ತದೆ. ಅದಕ್ಕೋಸ್ಕರ ಆ ಪಾಪವನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೋಸ್ಕರ ನಾವೇನ್ ಮಾಡಬೇಕು ಅಂತಂದ್ರೆ ಆದಿತ್ಯಮವಲೋಕಯೇತ್, ಸೂರ್ಯ ದರ್ಶನವನ್ನ ಮಾಡಬೇಕಂತ. ಆದ್ದರಿಂದ ಏಕಾದಶಿ ದಿವಸ ಊಟ ಮಾಡ್ತಕ್ಕಂತಹ ಎಷ್ಟು ಜನ ಇದ್ದಾರೆ ಅವ್ರನ್ನೆಲ್ಲ ನಾವು ಆವಾಗ ನೋಡ್ತಾ ಇರ್ತೇವೆ. ಆ ನೋಡಿದ ಪಾಪ ಪರಿಹಾರಕ್ಕೋಸ್ಕರ ಆವಾಗ ನಾವು ಸೂರ್ಯ ದರ್ಶನವನ್ನ ಮಾಡಲೇಬೇಕು. ಇಲ್ಲದೇ ಇದ್ರೆ ಆ ಏಕಾದಶಿ ಊಟ ಮಾಡಿದವರ ಮುಖ ದರ್ಶನದಿಂದ ಬಂದಿರತಕ್ಕಂತಹ ಪಾಪ ನಮ್ಮಲ್ಲೂ ಬಂದು ಬಿಡ್ತದೆ. ಹಾಗಾಗಿ ಆದಿತ್ಯಮವಲೋಕಯೇ, ಸೂರ್ಯ ದರ್ಶನವನ್ನ ಮಾಡಬೇಕಂತೆ. ಆವಾಗ ಆ ದರ್ಶನದ ದೋಷ ಪರಿಹಾರ ಆಗ್ತದೆ. ಯಾಕೆ ಅಂತಂದ್ರೆ ಪೃಥಿವ್ಯಾಂ ಯಾನಿ ಪಾಪಾನಿ ಬ್ರಹ್ಮಹತ್ಯಾದಿಕಾನಿ ಚ ಅನ್ನಮಾಶ್ರಿತ್ಯ ತಿಷ್ಠಂತಿ ಸಂಪ್ರಾಪ್ತೆ ಹರಿವಾಸರೆ. ಭೂಮಿಯಲ್ಲಿ ಏನೇನು ಪಾಪಗಳು ಅಂತ ಇದೆಯೋ, ಬ್ರಹ್ಮಹತ್ಯ ಮೊದಲಾಗಿರ್ತಕ್ಕಂತಹ ಸಕಲ ಪಾಪಗಳು ಕೂಡ ಅದು ಆ ಏಕಾದಶಿ ದಿವಸದ ಅನ್ನವನ್ನ ಆಶ್ರಯಿಸಿಕೊಂಡಿರ್ತದಂತೆ. ಏಕಾದಶಿ ದಿವಸ ಊಟ ಮಾಡತಕ್ಕಂತಹ ಅನ್ನದೊಳಗೆ ಒಂದೊಂದು ಅಗಳಿನ ಒಳಗೂ ಕೂಡ ಅಷ್ಟು ದೋಷಗಳು, ಬ್ರಹ್ಮಹತ್ಯ ಮೊದಲಾಗಿರ್ತಕ್ಕಂತಹ ಎಲ್ಲ ದೋಷಗಳು, ಭೂಮಿಯಲ್ಲಿ ಪ್ರಸಿದ್ಧವಾಗಿರ್ತಕ್ಕಂತಹ ದೋಷಗಳು ಯಾವ್ದ್ಯಾವ್ದಿದೆಯೋ ಬ್ರಹ್ಮಹತ್ಯ ಮೊದಲಾದ ಪಾಪಗಳು, ಆ ಎಲ್ಲ ಪಾಪಗಳು ಕೂಡ ಏಕಾದಶಿ ದಿವಸದ ಅನ್ನದೊಳಗೆ ಇರ್ತಾವಂತೆ. ಹಾಗಾಗಿ ಆ ದಿವಸ ಅನ್ನವನ್ನು ಊಟ ಮಾಡೋದು ಅಂತಂದ್ರೆ ಆ ಎಲ್ಲ ಪಾಪಗಳನ್ನೇ ತಿನ್ನುವುದು ಅಂತ ಅರ್ಥ. ಹಾಗಾಗಿ ಏಕಾದಶಿ ದಿವಸ ಅನ್ನ ಊಟ ಮಾಡೋದು ನಿಷಿದ್ಧವಾದದ್ದು ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ರುಕ್ಮಾಂಗದ ಹೇಳ್ತಕ್ಕಂಥ ಒಂದು ಮಾತು, ಅಷ್ಟವರ್ಷಾಧಿಕೋಯಸ್ತು ಅಶೀತಿರ್ನಹಿ ಪೂರ್ಯತೆ ಯೋ ಭುಂಕ್ತೆ ಮಾನವ ಪಾಪೋ ವಿಷ್ಣೋ ರಹನಿ ಚಾಗತೆ. ರುಕ್ಮಾಂಗದ ಅವನು ಹೇಳ್ತಕ್ಕಂಥ ಮಾತೇನು ಅಂದ್ರೆ 8 ವರ್ಷಕ್ಕಿಂತ ಮೇಲೆ 80 ವರ್ಷದ ಒಳಗೆ ಯಾರು ಏಕಾದಶಿ ದಿವಸ ಊಟವನ್ನು ಮಾಡ್ತಾರೋ ಅವರು ಮಹಾಪಾಪಿಗಳು. ಹಾಗಾಗಿ 8 ವರ್ಷದ ಕೆಳಗಿನ ಬಾಲಕರಿಗೆ ಅವರಿಗೆ ತಿಂದರೂ ಕೂಡ ದೋಷ ಇಲ್ಲ ಅಂತ ಗೊತ್ತಾಗ್ತದೆ. 8 ವರ್ಷದ ನಂತರದಲ್ಲಿ 80 ವರ್ಷಗಳವರೆಗೆ, 80 ವರ್ಷದ ನಂತರ ಕೈಲಾಗೋದಿಲ್ಲ, ಅವರು ಬೇಕಾದರೆ ಏನಾದರೂ ಆಹಾರಗಳನ್ನು ತೆಗೆದುಕೊಳ್ಳಬಹುದು. ಹಾಗೆ 8 ವರ್ಷದ ಕೆಳಗಿನ ಮಕ್ಕಳಿಗೆ ಅವರಿಗೆ ತಿಳಿಯೋದಿಲ್ಲ, ಆಹಾರ ಇಲ್ಲದೆ ಇದ್ರೆ ಅವರಿಗೆ ಕಷ್ಟ. ಅದಕ್ಕೋಸ್ಕರ 8 ವರ್ಷದ ಒಳಗಿನ ಮಕ್ಕಳು ಮತ್ತು 80 ವರ್ಷದ ಮೇಲಿನ ಅವರು ಬಿಟ್ಟು ಉಳಿದವರೆಲ್ಲರೂ ಕೂಡ ನಿಯಮೇನ ಏಕಾದಶಿ ಉಪವಾಸವನ್ನ ಮಾಡಲೇಬೇಕು ಅನ್ನೋ ವಿಷಯ ಇದರಿಂದ ಗೊತ್ತಾಗ್ತಾ ಇದೆ. ಒಂದು ವೇಳೆ ಅವರು ಮಾಡದೇ ಇದ್ರೆ, ಅವರು ಯಾರೇ ಆಗಿರಲಿ, ಪಿತಾವಾ ಯದಿ ವಾ ಪುತ್ರೋ ಭಾರ್ಯಾವಾಪಿ ಸುರುಜ್ಜನಃ ಪದ್ಮನಾಭ ದಿನೇ ಭುಂಕ್ತೆ ನಿಗ್ರಾಹ್ಯೋ ದಸ್ಯುವದ್ ಭವೇತ್.
ಏಕಾದಶಿ ದಿವಸ ಯಾರು ಊಟವನ್ನು ಮಾಡ್ತಾರೋ ಅವರು ತನ್ನ ಸ್ವಂತ ತಂದೆಯೇ ಆಗಿರಲಿ ಅಥವಾ ತನ್ನ ಮಕ್ಕಳೇ ಆಗಿರಲಿ, ಹೆಂಡತಿ ಆಗಿರಲಿ ಅಥವಾ ಸ್ನೇಹಿತ ಆಗಿರಲಿ, ಯಾರಾಗಿದ್ರೂ ಕೂಡ ಅವರನ್ನ ಕಳ್ಳರಂತೆ ಶಿಕ್ಷೆ ಕೊಡಬೇಕಂತ ಅವರಿಗೆ. ನಮ್ಮವರು ಅಥವಾ ತಂದೆ, ಮಕ್ಕಳು, ನನ್ನ ಹೆಂಡತಿ ಅಂತ ಹೇಳಿ ಅದನ್ನ ಬಿಡಬಾರದು. ಅವರು ಯಾರೇ ಆಗಿರಲಿ. ದಸ್ಯುವದ್ ನಿಗ್ರಾಹ್ಯ, ಕಳ್ಳರನ್ನ ಹೇಗೆ ನಿಗ್ರಹ ಮಾಡಬೇಕು ಹಾಗೆ ಅವರನ್ನು ಕೂಡ ನಿಗ್ರಹ ಮಾಡಬೇಕು. ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಂಕೋಚವನ್ನ ಮಾಡಿಕೊಳ್ಳಬಾರದು. ಅವರೆಲ್ಲರ ಕೈಯಿಂದಲೂ ಕೂಡ ಏಕಾದಶಿ ಉಪವಾಸವನ್ನ ಮಾಡಿಸಬೇಕು. ಮಾಡದೇ ಇದ್ದರೆ ಅವರಿಗೆ ಶಿಕ್ಷೆಯನ್ನ ಕೊಡಲಿಕ್ಕೆ ಅವರು ಅರ್ಹರಾಗ್ತಾರೆ ಅಂತ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಏಕಾದಶಿ ಅನ್ನೋದು ಭಗವಂತನಿಗೆ ಅತ್ಯಂತ ಪ್ರೀತಿ ಪಾತ್ರವಾಗಿರ್ತಕ್ಕಂತಹ ದಿವಸ. ಅದನ್ನ ತಪ್ಪದೆ ಎಲ್ಲರೂ ಕೂಡ ಉಪವಾಸವನ್ನ ಮಾಡಲೇಬೇಕು. ಅದರಿಂದ ಭಗವಂತನಿಗೆ ಬಹಳ ಸಂತೋಷ ಆಗ್ತದೆ. ಇಲ್ಲದೇ ಇದ್ದರೆ ಮಹಾ ಅನರ್ಥ ಆಗ್ತದೆ ಅನ್ನೋ ವಿಷಯಗಳನ್ನ ಇದುವರೆಗೆ ಆಚಾರ್ಯರು ತಿಳಿಸಿದ ಹಾಗೆ ಆಯಿತು. ಶ್ರೀಕೃಷ್ಣಾರ್ಪಣಮಸ್ತು.